ಅಣ್ಣವರು ಕೋತಿ ಇಡ್ಸಿದ್ದಾರೆ, ನಮ್ಮ ಕರ್ಸಿದಿ ಕೋತಿ ಇಡ್ಸಿದ್ದಾರೆ ನಮ್ಗೆ. ಮೂರು ಕೋತಿ ಬಹಳ ಕಾಟ ಕೊಡ್ತಾ ಇದ್ರು. ಮೂರು ಕೋತಿ ಸೇಫ್ಟಿ ಆಗಿ ಹಿಡಿದಿದ್ದೀವಿ. ಅದಕ್ಕೆ ಮೇವು ಚೆನ್ನಾಗಿ ಹಾಕಿದೀವಿ. ಈ ಕೋತಿಗೆ ಎಲ್ಲ ಕಳಿಸ್ತಾ ಇದ್ದೀವಿ. ಈಗ ಅಣ್ಣವ್ರಿಗೆ ಹೇಳ್ತೀವಿ, ಅಣ್ಣವರೇ ನಿಮ್ಗೆ ಏನ್ ನುಕ್ಸಾನ ಮಾಡಿದ್ದು ಕೋತಿ? ಈ ತೆಂಗಿನಕಾಯಿ ಎಳ್ನೀರೆಲ್ಲ ಸೀಬವು, ಅಡಿಕೆ ಕಾಯಿ ಸೀಪವು, ಇವು ಭಾರಿ ಲುಕ್ಷನ್ ಮಾಡವು. ಒಂದ್ ದಿವಸಕ್ಕೆ ಅವ್ರಿಗೆ ಕುಡಿಯೋ ಒಂದೊಂದ್ ಎಳ್ನೀರಾದ್ರೆ 4 ಕಿತ್ತಾಕವು. ಅಡಿಕೆ ಕಾಯಿನೆಲ್ಲ ಕುತ್ಕೊಂಡ ಮೇಲೆ ಒಂದು ಗೊನಿ ಪೂರಾ ಚೀಪ್ ಬಿಸಾಕ್ ಬಿಡ್ತವೆ. ಹೌದು, ಆ ಟೈಪ್ ಲುಕ್ಷನ್ ಮಾಡ್ತಾರೆ. ಇರೋರು 3 5 ಎಕರೆ ತೋಟಗೆ ಆಟ ಆಡಿಸ್ತಾರೆ ಇವರು. ಅಂತ ಕೋತಿಗಳು ಬಿದ್ರೆ ಏನು ತಡೆಯಲ್ಲ ಅಂತಾರಲ್ಲ ಇದಕ್ಕೆ. ಈಗ ಸೇಫ್ಟಿ ಆಗಿ ಹಿಡಿದಿದ್ವಿ ನಾವು. ಅದಕ್ಕೋಸ್ಕರ ಇವ್ರ ನಂಬರ್ ಪತ್ತೆ ಮಾಡಿ, ನಾಗರಾಜ್ ಅಂತ ಹೇಳಿ, ಇವರು ಶಿವಕುಮಾರ್ ಅಂತ, ಇವ್ರನ್ನ ಕರೆಸಿ ಬಹಳ ಸೇಫ್ಟಿಯಾಗಿ 3 ದಿವಸದಿಂದ ಟ್ರೈ ಮಾಡಿ ಹಿಡಿದು ಇದನ್ನ ಸುರಕ್ಷಿತವಾದ ಜಾಗಕ್ಕೆ ದೂರ ಕಳಿಸ್ತಾ ಪ್ರದೇಶಕ್ಕೆ ಕಳಿಸ್ತಾ ಇದೀವಿ. ಏನಂತ ಗಾಯ ಮಾಡಿಲ್ಲ, ಏನು ಹೊಡೆದಿಲ್ಲ, ಸೇಫ್ಟಿ ಆಗಿ ಹಿಡಿದಿದ್ದೀವಿ. ನೋಡಿ, ಸೇಫ್ಟಿಗಾಗಿ ಹಿಡಿದಿದ್ದೀನಿ. ಎಲ್ಲ ಕೊಟ್ಟಿದ್ದೀನಿ ಪದಾರ್ಥ ತಿನ್ನೋದು. ಈಗ ನಿಮ್ಗೆ ಒಳ್ಳೇದು ಹಣ ಮಾಡಿದೀವಿ ನಾವು. ಒಳ್ಳೆ ಕೆಲಸ ಮಾಡಿದೀವಲ್ಲ. ಒಳ್ಳೆ ಕೆಲಸ ಮಾಡ್ಯಾವ್ರಿ ಇವ್ರು ನಮ್ಗೆ ಹಿಡ್ಕೊಟ್ಟು. ಇವತ್ತು ಅವ್ರನ್ನ ಇಲ್ಲ ಬೇರೆ ಕಡೆ ಜಾಗಕ್ಕೆ, ಅರಣ್ಯ ಇಲ್ಲ ಇದಕ್ಕೆ ದೇವಸ್ಥಾನಕ್ಕ ಅಥವಾ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬರ್ತೀವಿ.